ವಿಶೇಷವಾದ ಒಂದು ಸ್ಥಾನಮಾನ ಕೊಟ್ಟಿದ್ದನ್ನು ನಾವೆಲ್ಲರೂ ಕಾಣಬೇಕು. ಅದಕ್ಕೆ ಇವೆಲ್ಲಕ್ಕೂ ಮಿಗಿಲಾಗಿ ಇನ್ನೊಂದಿದೆ, ಅರಿವೇ ಅರಿವೇ ನಮ್ಮ ಅರಿವು ಕೂಡ ಒಂದು ಗುರು ಅನ್ನೋ ಮಾತನ್ನು ಹೇಳಿ, ಗುರುಗಳಿಗೆ ನಾವು ಎಷ್ಟು ನಾವು ಇವತ್ತಿನ ದಿವಸ ನೆನೆಸಿದ್ರು ಅಷ್ಟು ಕಮ್ಮಿನೇ ಇದೆ ಅನ್ನುವಂಥ ಮಾತನ್ನು ಹೇಳಿ, ಯಾರು ಸನ್ಮಾರ್ಗದಲ್ಲಿ ನಡೆಯಲು ಮಾರ್ಗದರ್ಶನವನ್ನು ಮಾಡ್ತಾರೆ ಅವರು ನಮ್ಮ ಗುರುಗಳು ಅಂತ ಮಾತನಾಡಿ ಇನ್ನೊಂದು ಸಣ್ಣ ವಿಷಯ ಮಾತಾಡಬೇಕು, ಅದನ್ನು ನಾವು ಜನ ಕೇಳಬೇಕು ಅಂತ ಏನು ಕಣ್ಣಲ್ಲಿ ಆಸೆ ಪಡ್ತಿದ್ವಿ, ಅದು ಆಸೆಯಾಗೆ ಸತ್ತು ಹೋಗ್ಬಿಡ್ತಿತ್ತು. ಬಟ್ ಅದು ಇವತ್ತು ಸಾಕಾರ ಆಗಿದೆ. ನಾನು ಇವತ್ತು ಮಧ್ಯಾಹ್ನ ಒಂದು 300 ಜನ ವಿದ್ಯಾರ್ಥಿಗಳು ಅಗ್ನಿವೀರ್ ಸೆಲೆಕ್ಷನ್ ಹೋಗ್ತಿದ್ದಾರೆ, ಅವ್ರಿಗೆ ಅಡ್ರೆಸ್ ಮಾಡೋದು. ಇವತ್ತು ನೀವು ಟೀಚರ್ಸ್ಗಳಿಗೆ ನಂಗೆ ಅಡ್ರೆಸ್ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ. ಇಟ್ ವಾಸ್ ಜಸ್ಟ್ ಅ ಡ್ರೀಮ್. ನಾನು ಮಾತಾಡಿ 4 ಮಂದಿ ಕೇಳ್ಬೇಕಂದ್ರೆ ನನಗೆ ಅದು ಯೋಗ್ಯತೆ ಇರ್ಬೇಕಲ್ಲ. ಸೊ ಅದನ್ನು ದಿವಸದ 2 ಸರಿ ಅಂತ ನನಗೆ ನಾನು ಯೋಗ್ಯ ಇದ್ದೀನಿ ಅಂತ ಬಂದು ನಿಲ್ಲಿಸ್ತಾರೆ ಅಂತಂದ್ರೆ ಅದನ್ನ ಯಾರೋ ಒಬ್ರು ಈ ಮೂರ್ತಿನ ಕೆತ್ತಿದ್ದಾರೆ. ಆ ಮೂರ್ತಿ ಕೆತ್ತಿದ ಕಂಪ್ಲೀಟ್ ಶ್ರೇಯ ಟೀಚರ್ ಮಾತ್ರ ಹೋಗ್ಬೋದು, ಬೇರೆ ಯಾರಿಗೂ ಹೋಗುದಿಲ್ಲ. ಆಯೋಜಿಸಿದ ಶಿಕ್ಷಕರ ದಿನಾಚರಣೆ ಹಾಗೂ ಶಿಕ್ಷಕರ ಸನ್ಮಾನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷನಾಗಿ ಮಾತನಾಡುವ ಅವಕಾಶ ನನಗೆ ಸಿಕ್ಕಿರುವುದು ತುಂಬಾ ಸಂತೋಷ ವಿಷಯ. ಗುರು ಎಂದರೆ ಕೇವಲ ಪಾಠ ಹೇಳುವವರು ಮಾತ್ರವಲ್ಲ, ಬದುಕಿನಲ್ಲಿ ದಾರಿ ತೋರಿಸುವವರು. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ ಎಂಬ ನುಡಿಗಟ್ಟು ನಮ್ಮ ಸಮಾಜದಲ್ಲಿ ಶಿಕ್ಷಕರ ಸ್ಥಾನವನ್ನು ಎಷ್ಟು ಎತ್ತರದಲ್ಲಿ ಇಟ್ಟಿದೆ ಎಂಬುದಕ್ಕೆ ಸಾಕ್ಷಿ. ನಮ್ಮ ಮಕ್ಕಳಿಗೆ ಜ್ಞಾನ, ಶಿಸ್ತು ಹಾಗೂ ಮೌಲ್ಯವನ್ನು ಬೋಧಿಸಿ ನಮ್ಮ ಸಮಾಜವನ್ನು ಕಟ್ಟುವಲ್ಲಿ ಶಿಕ್ಷಕರು ನಿರಂತರ ಶ್ರಮ ಪಡುತ್ತಿದ್ದಾರೆ ಮತ್ತು ಸೇವೆಯನ್ನು ಗೌರವಿಸುವ ನಿಟ್ಟಿನಲ್ಲಿ ಈ ಸನ್ಮಾನ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಇಂದು ಸನ್ಮಾನಕ್ಕೆ ಹಾಜರಾಗಿರುವ ಪ್ರತಿಯೊಬ್ಬ ಶಿಕ್ಷಕರಿಗೂ ಹುಟ್ಟುಕ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ನಿಮ್ಮ ಸೇವೆ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಯಶಸ್ವಿಯಾಗಲು ಶ್ರಮಿಸಿದ ಎಲ್ಲ ಲಯನ್ಸ್ ಕ್ಲಬ್ ಸದಸ್ಯರಿಗೆ ಕೃತಜ್ಞತೆಗಳು ತಿಳಿಸುತ್ತಾ ನನ್ನ ಈ ಹೆಂಗ ಬಳಕೆಯಾಗಬೇಕು, ಆ ವಸ್ತುವಿನ ಕಾಯಕ ಏನು, ಆ ವಸ್ತುವಿನ ಕರ್ತವ್ಯವೇನು, ವಾಟ್ ಈಸ್ ದ ಪರ್ಪಸ್ ಆಫ್ ದಟ್ ಥಿಂಗ್ ಅಂತ ಯಾರಾದ್ರೂ ಆ ಭಗವಂತನ ರೂಪದಲ್ಲಿ ಬಂದು ಆ ವಸ್ತುವಿಗೆ ಒಂದು ಶಕ್ತಿ ತುಂಬುವಂತದ ತಾಕತ್ತು ಈ ಸೃಷ್ಟಿಕರ್ತ ಕೊಟ್ಟಾನಂದ್ರೆ ಅದು ಶಿಕ್ಷಕನಿಗೆ ಮಾತ್ರ ಕೊಟ್ಟಿರ್ತಾರಂತ ನಾನು ಹೇಳಕ್ ಹೆಮ್ಮೆ ಪಡ್ತಾ ಇದ್ದೀನಿ ಸರ್.